ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಸಹಶಿಕ್ಷಕರುಗಳು ತಮ್ಮ ಸ್ಯಾಟ್ಸ್ನಲ್ಲಿ ಪ್ರತಿ ಪಾಠದ ಲೆಸನ್ ಪ್ಲಾನ್ಗಳನ್ನು ಹೇಗೆ ಆನ್ಲೈನ್ ಎಂಟ್ರಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋದನ್ನು ಸ್ಕಿಪ್ ಮಾಡಲಾರದೆ ಕೊನೆಯವರೆಗೂ ನೋಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಆತ್ಮೀಯ ಶಿಕ್ಷಕರೇ, ನೀವು ಮೊದಲು ನಿಮ್ಮ ಗೂಗಲ್ ಕ್ರೋಮಿಗೆ ಹೋಗಬೇಕಾಗತ್ತೆ. ಅಲ್ಲಿ ಸರ್ಚ್ನಲ್ಲಿ ಫಸ್ಟ್ ಆಪ್ಷನ್ ಇರ್ತಕ್ಕಂಥ LBA ಲಾಗಿನ್ ಅಂಥೇಳಿ ಕ್ಲಿಕ್ ಮಾಡಿ. LBA ಲಾಗಿನ್ ಒಳಗಡೆ ನಿಮಗೆ ಫಸ್ಟ್ ಆಪ್ಷನ್ ಏನು ಕಾಣುತ್ತಲ್ಲ, ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಬರುತ್ತೆ. ಟೀಚರ್ ಸ್ಯಾಟ್ಸ್ ಯೂಸರ್ ಅಥವಾ ನೆಕ್ಸ್ಟು ಆಫೀಸ್ DDPI ಯೂಸರ್ ಅಂತ ಬರುತ್ತೆ. ಇಲ್ಲಿ ಯೂಸರ್ ನೇಮ್ ನೀವು ಇಲ್ಲಿ KGD ನಂಬರನ್ನು ಹಾಕಬೇಕಾಗಿರುತ್ತೆ. ಫಾರ್ ಟೀಚರ್ ಲಾಗಿನ್ ಯೂಸ್ KGD ಆ್ಯಸ್ ಯೂಸರ್ ನೇಮ್ ಅಂತ ಬಂದಿರುತ್ತೆ. ಇಲ್ಲಿ ತಾವು ಏನಾದರೂ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗಳಾಗಿದ್ದರೆ ಮುಂದಿನ ಹಂತದಲ್ಲಿ ಇದಕ್ಕೂ ಕೂಡ ಸೊಲ್ಯೂಷನ್ ಬರುತ್ತೆ ಅಂತ ಹೇಳ್ತಿದ್ದೀನಿ. ಮುಂದೆ ಇದಕ್ಕೆ ಪರ್ಯಾಯವಾಗಿ ಯಾವುದಾದ್ರೂ ಒಂದು ನಂಬರ್ಗಳನ್ನು, ಟೀಚರ್ ನಂಬರ್ಗಳನ್ನು ಕೊಡ್ಬೋದು ಅಂತ ಹೇಳ್ತಾ ಇಲ್ಲಿ ಫಸ್ಟು ನೀವು ನಿಮ್ಮ KGD ನಂಬರನ್ನು ಹಾಕಿ. KGD ನಂಬರ್ ಹಾಕಿದ ನಂತರ ಇಲ್ಲಿ ಸೆಂಡ್ OTP ಅಂತ ಕಾಣುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. OTP ಬಂದಿರುತ್ತೆ ಮೊಬೈಲ್ಗೆ. KGD ನಂಬರ್ ಹಾಕಿದ ನಂತರ ಇಲ್ಲಿ ವೆರಿಫೈ OTP ಅಂತ ಬರುತ್ತೆ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಹೆಸರು ಬಂದು ವೆಲ್ಕಮ್ ಅಂತ ಬಂದಿರುತ್ತೆ. ನಂತರ ಡೇಟ್ ಮತ್ತು ಟೈಮ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನೀವಿಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋಬೋದು, ಇಂಗ್ಲೀಷ್ ಅಥವಾ ಕನ್ನಡ ಯಾವುದಾದ್ರು ತಗೋಬೋದು. ಇಲ್ಲಿ ನಾನು ಲೆಫ್ಟ್ ಸೈಡ್ ಇರ್ತಕ್ಕಂಥ 3 ಗೆರೆ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಟೀಚರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಡೀಟೇಲ್ಸ್ಗಳು ಸರಿಯಾಗಿದೆ ಅಂಥೇಳಿ ಚೆಕ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಟೀಚರ್ ಪ್ರೊಫೈಲ್ ಇರ್ತಿರಲಿ ನಿಮ್ಮ ಹೆಸರು, ಆನಂತರ KGD ನಂಬರ್, ಫಾದರ್, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಜಾಯ್ನಿಂಗ್, ನಂತರ ಸಬ್ಜೆಕ್ಟ್, ಫೋನ್ ನಂಬರ್, ಸ್ಕೂಲ್ ನೇಮ್, ಡೈಸ್ ಕೋಡ್ ಇವೆಲ್ಲ ಡಿಸ್ಪ್ಲೇ ಆಗ್ತವೆ. ನಂತರ ಮತ್ತೆ ಲೆಫ್ಟ್ ಸೈಡಲ್ಲಿ ನೀವು ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ಲೆಸನ್ ಪ್ಲ್ಯಾನ್ ಅಂತ ಏನು ಆಪ್ಷನ್ ಕಾಣುತ್ತಲ್ಲ, ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನೋಡಿ, ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆ ತಿಂಗಳಿನ, ಇಲ್ಲಿ ಜುಲೈ ತಿಂಗಳಿರೋದ್ರಿಂದ ಜುಲೈ ಓಪನ್ ಆಗಿದೆ. ನೀವು ಜೂನ್ ಬೇಕು ಅಂದರೆ ಜೂನ್ ಲೆಫ್ಟ್ ಸೈಡಲ್ಲಿ ಸ್ಕ್ರೋಲ್ ಮಾಡ್ಬೋದು. ಆನಂತರ ಇಲ್ಲಿ ಇವತ್ತಿನ ಡೇಟ್ ಏನಿರುತ್ತಲ್ಲ, ಸೊ ಇವತ್ತಿನ ಡೇಟು ಅಲ್ಲಿ ವೈಟ್ ಕಲರಲ್ಲಿ ಕಾಣಿಸ್ತಿರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ 25/7/2025 ಡೇಟಿಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ KGD ನಂಬರ್ ಅಂತ ಬಂದಿರುತ್ತೆ, ನಂತರ ನೇಮ್ ಕೂಡ ಬಂದಿರುತ್ತೆ. ಫ್ರಮ್ ಡೇಟು ಮತ್ತು ಟು ಡೇಟ್ ಬಂದಿರುತ್ತೆ. ಇಲ್ಲಿ ಮೀಡಿಯಮ್ ಅಂತ ಕಾಣುತ್ತಲ್ಲ, ಮೀಡಿಯಮ್ ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲಿ ಸ್ಕೂಲ್ ಮೀಡಿಯಮ್ ಏನಿರುತ್ತಲ್ಲ ಅದು ಕನ್ನಡ ಇದ್ದರೆ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಕ್ಲಾಸ್ ಅಂತ ಇರುತ್ತೆ. ಕ್ಲಾಸ್ ಯಾವ ತರಗತಿಗೆ ನೀವು ಲೆಸನ್ ಪ್ಲಾನನ್ನು ಬರೀಬೇಕಾಗಿರುತ್ತೆ, ಸೊ ಆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಾಸ್ 4 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅನಂತರ ಇಲ್ಲಿ ಗ್ರೂಪ್ ಅಂತ ಬಂದಿರುತ್ತಲ್ಲ, ಸೆಲೆಕ್ಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಸೆಲೆಕ್ಟ್ ಗ್ರೂಪಲ್ಲಿ ನಿಮಗೆ 1 to 5th ವರೆಗೂ ಇರೋದ್ರಿಂದ ಕನ್ನಡ ಇಂಗ್ಲೀಷ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. 6th ಇಂದ 7th ವರೆಗೂ ಇದ್ದರೆ ಇಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ಅಂತ ಬಂದಿರುತ್ತಲ್ಲ, ಸಬ್ಜೆಕ್ಟು ಇಲ್ಲಿ ನಾನು ಮ್ಯಾಥಮೆಟಿಕ್ಸನ್ನು ತಗೊತಾ ಇದ್ದೀನಿ. ಮ್ಯಾಥಮೆಟಿಕ್ಸ್. ಆನಂತರ ಇಲ್ಲಿ ಚಾಪ್ಟರ್ ಅಂತ ಇರುತ್ತೆ. ಚಾಪ್ಟರ್ ನೀವು ಯಾವ ಚಾಪ್ಟರನ್ನು ಅವತ್ತಿನ ದಿನ ಬೋಧನೆ ಮಾಡ್ತಿರ್ತೀರಿ ಆ ಚಾಪ್ಟರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಡಿವಿಷನ್, ಭಾಗಾಕಾರವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆನಂತರ ಇಲ್ಲಿ ಸಬ್ಜೆಕ್ಟ್ ಅಂತ ಇರುತ್ತಲ್ಲ, ಸಬ್ಜೆಕ್ಟು ಡಿವಿಷನ್ ಆದ ನಂತರ ಇಲ್ಲಿ ಲರ್ನಿಂಗ್ ಔಟ್ಕಮ್, ಕಲಿಕಾ ಫಲಗಳು ಅಂತ ಆಪ್ಷನ್ ಬರುತ್ತೆ. ಸೊ ಆ ಪಾಠಕ್ಕೆ ಸಂಬಂಧಿಸಿದಂಥ ಕಲಿಕಾ ಫಲ ಯಾವುದು ಅಂಥೇಳಿ ನೋಡಿ ಇಲ್ಲಿ ಟೈಪ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಲರ್ನಿಂಗ್ ಔಟ್ಕಮ್ 2 ಅಂಕಿಯನ್ನು 1 ಅಂಕಿಯಿಂದ ಭಾಗಾಕಾರ ಮಾಡುವರು ಅಂಥೇಳಿ ಕಲಿಕಾ ಫಲವನ್ನು ಹಾಕಿದ್ದೀನಿ. ಅನಂತರ ಇಲ್ಲಿ ಟೀಚಿಂಗ್ ಏಡ್ಸಲ್ಲಿ ಗಣಿತ ಕಿಟ್ಗಳು, ಹುಣಸೆ ಬೀಜಗಳು ಮತ್ತು ಮಿಂಚುಪಟ್ಟಿಗಳು ಅಂಥೇಳಿ ನಾನಿಲ್ಲಿ ಬರ್ಕೊಂಡಿದ್ದೀನಿ.
ಮಿಂಚುಪಟ್ಟಿಗಳು, ಗಣಿತ ಕಿಟ್ಗಳು, ಅನಂತರ ಹುಣಸೆ ಬೀಜಗಳು, ಅಥವಾ ನೀವು ಯಾವುದಾದ್ರೂ ಮತ್ತೆ ಬೇರೆ ಯಾವುದಾದ್ರು ಟೀಚಿಂಗ್ ಏಡ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ರೆ ಇಲ್ಲಿ ಎಂಟರ್ ಮಾಡ್ಕೋಬೋದು. ಅನಂತರ ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿ ಅಂಥೇಳಿ ಯಾವ ರೀತಿಯ ಒಂದು ನೀವು ಇಲ್ಲಿ ಚಟುವಟಿಕೆಗಳನ್ನು ಮಾಡ್ತಾಯಿದ್ದೀರಿ ಅಂಥೇಳಿ ಹಾಕೋಬೋದು. ಇಲ್ಲಿ ರೈಮ್ಸ್ ಮತ್ತು ಸಾಂಗ್ಸ್ಗಳನ್ನು ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೋರಿ ಟೆಲ್ಲಿಂಗ್ ಇದ್ರೂ ಕೂಡ ನೀವು ಹಾಕ್ಕೋಬೋದು. ಸರ್ಕಲ್ ಟೈಮ್ ಆರ್ ಗ್ರೂಪ್ ಕನ್ವರ್ಸೇಷನ್ ಇದ್ದರೆ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಡೆವಲಪ್ಮೆಂಟ್ ಫೇಸ್ ಅದರೊಳಗೆ ಇಲ್ಲಿ ಗ್ರೂಪ್ ಆ್ಯಕ್ಟಿವಿಟಿಯನ್ನು ಎಂಟರ್ ಮಾಡ್ಕೊತಾ ಇದ್ದೀನಿ. ಅನಂತರ ಇಲ್ಲಿ ಯೂಸ್ ಆಫ್ ಮಾಡೆಲ್ಸ್ ಆ್ಯಂಡ್ ರಿಯಲ್ ಆಬ್ಜೆಕ್ಟ್ಸ್ ನೀವು ಅದನ್ನು ಕೂಡ ಎಂಟ್ರಿ ಮಾಡ್ಕೋಬೋದು. ಅನಂತರ ವರ್ಕ್ಶೀಟ್ ಪ್ರಾಕ್ಟೀಸನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಕನ್ಕ್ಲೂಷನ್ ಪೇಜಲ್ಲಿ ಸಮ್ಮರೈಸಿಂಗ್ ಆ್ಯಂಡ್ ರೀಕ್ಯಾಪ್ಚುಲೇಷನನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅನಂತರ ಇಲ್ಲಿ ಗ್ರೂಪ್ ಪ್ರೆಸೆಂಟೇಷನನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಪಾಠದ ಅಂತಿಮದಲ್ಲಿ ಮಾಡ್ತಕ್ಕಂಥ ಮೌಲ್ಯಮಾಪನದ ಪ್ರಶ್ನೆಗಳು. ನಾವಿಲ್ಲಿ ಭಾಗಾಕಾರ ಲೆಕ್ಕಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಪ್ರಶ್ನೆಗಳನ್ನು ನಾವು ಮೌಲ್ಯಮಾಪನದಲ್ಲಿ ಬಳಸ್ಕೊಂಡಿದ್ದೀವಿ ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗಿರುತ್ತೆ. ಇಲ್ಲಿ ನೀವು ಎಷ್ಟಾದರೂ ಪ್ರಶ್ನೆಗಳನ್ನು ಕೊಡ್ಬೋದು, 3, 4, 5 ಎಷ್ಟಾದರೂ ಪ್ರಶ್ನೆಗಳನ್ನು ಕೊಡಿ. ನಾನಿಲ್ಲಿ 3 ಪ್ರಶ್ನೆಗಳನ್ನು ತೋರಿಸಿದ್ದೀನಿ. ಒಂದನೇ ಪ್ರಶ್ನೆ 25 ಭಾಗಾಕಾರ 5, 5ರಿಂದ 25ನ್ನು ಭಾಗಿಸಬೇಕು. ಎರಡನೇ ಪ್ರಶ್ನೆ 35 ಭಾಗಾಕಾರ 7, 7ರಿಂದ 35ನ್ನು ಭಾಗಿಸಬೇಕು. ಮೂರನೇ ಪ್ರಶ್ನೆ 50 ಪೆನ್ನುಗಳನ್ನು 10 ಮಕ್ಕಳಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬ ಮಕ್ಕಳಿಗೆ ಸಿಗುವ ಪೆನ್ನುಗಳು ಎಷ್ಟು? 50 ಪೆನ್ನುಗಳಿದ್ದಾವೆ, ಅದನ್ನು 10 ಮಕ್ಕಳಿಗೆ ಹಂಚಬೇಕು. ಹಾಗಾದರೆ 10ರಿಂದ 50ನ್ನು ಭಾಗಿಸಿದಾಗ ಸಿಗುವಂಥ ಉತ್ತರ ಎಷ್ಟು ಅಂತ ಹೇಳಿ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಆನಂತರ ನೀವಿಲ್ಲಿ ಅಂತಿಮವಾಗಿ ಸೇವ್ ಅಂತ ಆಪ್ಷನ್ ಕಾಣುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನೋಡಿ, ಇಲ್ಲಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಲೆಸನ್ ಪ್ಲ್ಯಾನ್ ಅಂತ ಬಂದಿದೆ. ಇಲ್ಲಿ ನೀವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಈ ರೀತಿಯಲ್ಲಿ ಸೇವ್ ಸಕ್ಸಸ್ಫುಲಿ ಅಂಥೇಳಿ ಗ್ರೀನ್ ಮಾರ್ಕಲ್ಲಿ ರೈಟ್ ಆಗಿರುತ್ತೆ. ತಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಲೆಸನ್ ಪ್ಲಾನನ್ನು ಪುನಃ ತಾವು ನೋಡ್ಬೋದು ಮತ್ತು ಎಡಿಟ್ ಕೂಡ ಮಾಡಿ ಅಪ್ಡೇಟ್ ಮಾಡ್ಬೋದು. ನೋಡಿ, ಇಲ್ಲಿ ನಾನು 25ನೇ ತಾರೀಕಿನ ಹಾಕಿದ್ದೆ ಕ್ಲಾಸ್ 4ನ್ನು. ಸೊ ಅದ್ರ ಮೇಲೆ ಮತ್ತೆ ಟ್ಯಾಪ್ ಮಾಡ್ತಾಯಿದ್ದೀನಿ. ಟ್ಯಾಪ್ ಮಾಡಿದಾಗ ಲೆಸನ್ ಪ್ಲಾನ್ ಫ್ರಮ್ ಮತ್ತು ಟು ಡೇಟ್ ಕೂಡ ಬಂದಿರುತ್ತೆ. ಸ್ಟ್ಯಾಂಡರ್ಡ್, ಸಬ್ಜೆಕ್ಟ್ ನೇಮ್, ಚಾಪ್ಟರ್ ಡೇಟ್, ಎಂಡ್ ಡೇಟ್ ಅಂತ ಬಂತು. ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿಯನ್ನು ನಾವು ಏನು ಟಿಕ್ ಮಾಡ್ಕೊಂಡಿದ್ವಿ ಅದು ಕೂಡ ಇದೆ. ಕನ್ಕ್ಲೂಷನ್ ಫೇಸ್ ಅಂತ ಏನಿತ್ತಲ್ಲ ಅದು ಕೂಡ ಇದೆ. ಚಾಪ್ಟರ್ ವೈಸ್ ಅಸೆಸ್ಮೆಂಟು ನೀವಿಲ್ಲಿ ಏನಾದ್ರು ಮತ್ತೆ ಎಡಿಟ್ ಮಾಡಬೇಕು ಅಂತಂದರೆ ಎಡಿಟ್ ಮಾಡಿಕೊಂಡು ತಾವಿಲ್ಲಿ ಅಪ್ಡೇಟನ್ನು ಮಾಡ್ಬೋದು. ಧನ್ಯವಾದಗಳು.